ಸೊ ಒಳನೋಟದ ಒಳಪಾತಾಳಿಯನ್ನು ಇನ್ನಷ್ಟು ಸವಿಸ್ತಾರವಾಗಿ ತಿಳಿಸ್ಕೊಡೋದಕ್ಕೆ ಗುಸುಗುಸು ಗೋವಿಂದಣ್ಣ ಅವರ ಪರಮ ಮಿತ್ರ ವೀರೇಂದ್ರ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ಗುಸುಗುಸು ಗೋವಿಂದಣ್ಣ ಅವರು ನಿನ್ನೆ ನಮ್ಮ ಮೇಲೆ ಸ್ವಲ್ಪ ಮುನಿಸ್ಕೊಂಡಿದ್ರು. ಯಾಕೆ ಅಂತಂದರೆ ಅವ್ರ ಮೂಲಕ್ಕೆ ಬೆಲೆ ಕೊಡಲಿಲ್ಲ ಅಂತ. ಸಮಾಧಾನ ಆಗಿದ್ದಾರೆ ಅವರು? ಹೆಂಗೆ ಅವ್ರು ಯಾವತ್ತೂ ಕೂಡ ಇಲ್ಲಿ ನೋಡಿ ಹಿಂಗಿರುತ್ತೆ, ಹಿಂಗೆ ಹೋಗಿ ಹಿಂಗೆ ಬರೋಷ್ಟೊತ್ತಿಗೆ ಅದೆಲ್ಲ ಮರ್ತ್ಬಿಟ್ಟಿರ್ತಾರೆ ಅವರು. ನೀವೇ ಅನ್ಕೊಳ್ಳಲ್ಲ, ಹಂಗೆ ಮಾತಾಡ್ಸ್ಬಿಡ್ತಾರೆ. ಏನು ಪಾಟೀಲ್ರೆ ಹೆಂಗಿದ್ರೆ ಏನು ಸಮಾಚಾರ ಅಂತಲೇ ಅವರೇ ಶುರು ಮಾಡಿರ್ತಾರೆ ನೋಡಿಬೇಕಾದ್ರೆ. ಯಾಕಂದ್ರೆ ಇವು ಕೋಪ ಮತ್ತೊಂದು ಮಗದೊಂದು ಅವ್ರಿಗೆ ಶೋಭೆ ತರಲ್ಲ. ಹೇಳಿ ಒಂದು ಸ್ವಲ್ಪ ಗೋವಿಂದಣ್ಣ ಅವ್ರಿಗೆ ಸೂಕ್ಷ್ಮವಾಗಿ. ಗೋವಿಂದಣ್ಣವ್ರಿಗೆ ಅದು ಇಲ್ವೇ ಇಲ್ಲ ಬಿಡಿ ಪಾಟೀಲ್ರೆ. ನೋಡೋಣ, ಈಗ ವಿಷಯಕ್ಕೆ ಬರ್ತೀನಿ ನಾನು. ಯಾಕಂದ್ರೆ ಈ ಮುಂದೆ ಇನ್ನೂ ಬಹಳ ವಿಚಾರಗಳನ್ನು ಮಾತಾಡ್ಬೇಕಲ್ಲ, ಅದಕ್ಕೆ ಹೆಂಗಿದ್ದಾರೆ, ಮನಸ್ಸು ತಿಳಿಯಾಗಿದೆ ಹೆಂಗೆ ಅಂತ ಕೇಳಿದೆ ನಾನು. ಪಾಟೀಲ್ ಓಕೆ, ಈಗ ನಮ್ಮ ಮೂಲಗಳು ಈ ವಿಚಾರದ ಬಗ್ಗೆ ಒಂದಿಷ್ಟು ಹೇಳಿದೆ. ಏನಪ್ಪಾ ಅಂತಂದ್ರೆ ಸಭಾಪತಿಯನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡಬೇಕು ಅಂತ. ಇಲ್ಲೊಂದು ರಾಜಕೀಯ ಸೂಕ್ಷ್ಮವನ್ನು ನಾವು ಅರ್ಥ ಮಾಡ್ಕೋಬೇಕು ವೀರೇಂದ್ರ. ಈಗ ಜಾತಿಯ ವಿಚಾರ ಇಲ್ಲಿ ವಿಚಾರಕ್ಕೆ ಬರುತ್ತೆ. ಅಂದರೆ ಬಸವರಾಜ ಹೊರಟ್ಟಿಯವರು ಸೀನಿಯರ್ ಮೋಸ್ಟ್ 48 ವರ್ಷಗಳ ಕಾಲ ಜನಪ್ರತಿನಿಧಿ ಆಗಿರುವಂತಹ ಒಬ್ಬ ವ್ಯಕ್ತಿ. ಇದರ ಜೊತೆಗೆ ಪಂಚಮಸಾಲಿ ಲಿಂಗಾಯತ. ಇನ್ ಕೇಸ್ ಇವರನ್ನ ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡಿ ಈ ರೀತಿ ಕಳಿಸ್ಕೊಟ್ಬಿಟ್ರೆ ಅದು ಒಂದು ರೀತಿಯ ಅಪಮಾನ. ಸೊ ನನಗನ್ಸುತ್ತೆ ಇವರು ಈ ರೀತಿ ಕಳಿಸ್ಕೊಡಲ್ಲ ಅಂತ ನನಗೆ ಅನುಮಾನ. ನಿಮಗೇನನ್ಸುತ್ತೆ? ಇಲ್ಲ, ಸರಿ ಇದೆ, ನಿಮ್ಮ ಅನುಮಾನವೂ ಸರಿ ಇದೆ. ನೀವೇನೀಗ ನಿಮ್ಗೆ ಮೂಲಗಳ ಮಾಹಿತಿ ಇದೆಯಲ್ಲ ಅದು ಸರಿ ಇದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ರಾಜಕಾರಣದಲ್ಲಿ ಕೆಲವು ಸತಿ ಮಾತ್ರ ಈ ರೀತಿ ವಿನ್ ವಿನ್ ಸಿಚುವೇಶನ್ ಅಂತ ಬರೋದು ಬಹಳ ರೇರ್ ಪಾಟೀಲ್ರೆ. ಬಟ್ ಈಗ ಹಂಗೊಂದು ಸಿಚುವೇಶನ್ ಬಂದಿದೆ. ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಈಗ ಅದೇ ಪರಿಷತ್ತಿನ ಮೂಲಗಳು ನಮಗೂ ಮಾಹಿತಿ ಕೊಡ್ತಾ ಇರ್ತಾವಲ್ಲ, ಆ ಮೂಲಗಳು ಹೇಳ್ತಿರೋದು ಏನಂದ್ರೆ ಲೆಕ್ಕಾಚಾರ ಬಹಳ ಪಕ್ಕಾ ಇದೆ. ಯಾಕೆ? ಸನ್ನಿವೇಶವೇ, ಈಗ ಸಂದರ್ಭವೇ ಕೆಲವನ್ನ ಸೃಷ್ಟಿ ಮಾಡ್ಕೊಟ್ಬಿಡುತ್ತೆ ಅನುಕೂಲನ. ಹಂಗೆ ಮಾಡ್ಕೊಟ್ಬಿಟ್ಟಿದೆ. ಏನಾಗಿದೆ, ಈಗ ಅದೇ ವಿಧಾನ ಪರಿಷತ್ತಲ್ಲಿ ನಾವೀಗ ಸಭಾಪತಿ ಸ್ಥಾನದ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಉಪಸಭಾಪತಿ ಒಬ್ಬರಿದ್ರು, ಯಾರು? ಪ್ರಾಣೇಶ್ ಅವರು. ಅವ್ರು ಇವಾಗಿಲ್ಲ. ಯಾಕೆ? ಅವರ ಸದಸ್ಯತ್ವವೇ ರದ್ದಾಗೋಯ್ತು ಪಾಟೀಲ್ರೆ. ಸೊ ಈಗ ಅವರ ಸದಸ್ಯತ್ವವೇ ರದ್ದಾದ ಮೇಲೆ ಇನ್ನು ಅವ್ರ ಉಪಸಭಾಪತಿ ಸ್ಥಾನ ಹೆಂಗೆ ಉಳಿಯುತ್ತೆ? ಉಳಿಲಿಕ್ಕೆ ಸಾಧ್ಯವೇ ಇಲ್ವಲ್ಲ. ಹೀಗಾಗಿ ಏನಾಗಿದೆ, ಈಗ ಅಲ್ಲೊಂದು ವಿನ್ ವಿನ್ ಸಿಚುವೇಶನ್ ಬಂದ್ಬಿಟ್ಟಿದೆ. ಏನು, ಈಗ ಉಪಸಭಾಪತಿಗಳು ಇಲ್ಲದೆ ಇರೋದ್ರಿಂದ ಆ ಉಪಸಭಾಪತಿ ಸ್ಥಾನಕ್ಕೆ ಚುನಾವಣೆ ಆಗಬೇಕು. ಸೊ ಇದೇ ಸಂದರ್ಭ ಬಳಸ್ಕೊಂಡು ಕಾಂಗ್ರೆಸ್ ನಾಯಕರು ಏನು ಪ್ಲಾನ್ ಮಾಡಿದ್ದಾರೆ ಅಂದರೆ ಹೊರಟ್ಟಿಯವ್ರಿಗೆ ಮಾತಾಡೋದು. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳೇ ಇದನ್ನು ಹೇಳಿದ್ದಾರೆ. ಅವರಿಗೆ ನಾನು ಕೇಳ್ಕೊತೀನಿ, ಗೌರವಯುತವಾಗಿ ಅವ್ರನ್ನ ಬೀಳ್ಕೊಡ್ಬೇಕು ಅಂತ ಇದೆ. ನೀವು ಹೇಳಿದ್ರಲ್ಲ ಪಾಯಿಂಟ್ಸ್, ಆ ಎಲ್ಲ ಕಾರಣಕ್ಕಾಗಿಯೇ. ಏನು, ಅವರ ಸೀನಿಯಾರಿಟಿ, 48 ವರ್ಷದ ಅನುಭವ, ದೇಶದಲ್ಲೇ ಅಷ್ಟು ಸುದೀರ್ಘ ಅವಧಿಗೆ ವಿಧಾನ ಪರಿಷತ್ನ ಸದಸ್ಯರಾದಂಥವ್ರು ಇನ್ನೊಬ್ಬರಿಲ್ಲ. ಮತ್ತು ನೀವು ಹೇಳಿದ್ರಲ್ಲ ಸಮುದಾಯ, ಈ ಎಲ್ಲ ಹಿನ್ನೆಲೆಯಲ್ಲೂ ಕೂಡ ಮತ್ತು ಸಿದ್ದರಾಮಯ್ಯವ್ರಿಗೆ ಅತ್ಯಾಪ್ತರು. ಸಿದ್ದರಾಮಯ್ಯವ್ರೀಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಹೊರಟ್ಟಿಯವರಿಗೆ ಕೇಳ್ಬಿಡೋದು, ನೀವೇ ರಾಜೀನಾಮೆ ಕೊಟ್ಬಿಟ್ಟು ನಿಮ್ಮನ್ನು ಗೌರವಯುತವಾಗಿ ನಾವು ಬಿಡ್ಕೊಡ್ಬೇಕು ಅಂತ ಭಾವಿಸಿದ್ದೀವಿ ಅಂತ ಹೇಳಿ ಅವರಿಂದ ರಾಜೀನಾಮೆ ಪಡೆದು ಕಳಿಸುವಂಥ ಲೆಕ್ಕಾಚಾರವೂ ಇದೆ. ಮತ್ತು ಸದನದ ಕೆಲವು ನಿಯಮಾವಳಿಗಳು ಕೂಡ ಅದಕ್ಕೆ ಅನುಕೂಲ ಸಿಂಧು ಅನ್ನುವ ಹಾಗೆ ಸನ್ನಿವೇಶವನ್ನು ಈಗ ನಿರ್ಮಾಣ ಮಾಡಿಕೊಟ್ಟಿದೆ ಅನ್ನೋದು ಕೂಡ ಅದೇ ಮೂಲಗಳು ಹೇಳ್ತಾ ಇವೆ ಪಾಟೀಲ್ರೆ. ಓಕೆ, ನನಗೆ ಇನ್ನೊಂದು ವಿಚಾರ. ಈಗ ನಾನು ಬಹುಶಃ ವಿಧಾನ ಪರಿಷತ್ನ ಇತಿಹಾಸವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಒಬ್ಬ ಸಭಾಪತಿಯನ್ನ ಈ ರೀತಿ ಅವಿಶ್ವಾಸ ಗೊತ್ತುವಳಿ ಮಾಡಿ ಅವರನ್ನ ಆಚೆ ಹಾಕೋದು ಈ ರೀತಿ ಇತಿಹಾಸದಲ್ಲಿ ಆಗಿಲ್ಲ ಅಂತ ಅನ್ಕೋತೀನಿ. ಒಂದ್ಸರಿ ಆಗಿತ್ತು, DH ಶಂಕರ್ ಮೂರ್ತಿ ಅವರು ಸ್ಪೀಕರ್ ಇದ್ದಂಥ ಟೈಮ್ನಲ್ಲಿ. ಆದರೆ ಅವರು 1 ಮತದಿಂದ ಗೆದ್ರು ಅಂತ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಈ ರೀತಿಯ ವಿಚಾರಗಳನ್ನು ಅವರು ರಿಸ್ಕ್ ತಗೋತಾರ ಅಂತ ಈ ರೀತಿ ಮಾಡೋದಕ್ಕೆ ಕಾಂಗ್ರೆಸ್ ಪ್ರಥಮ ಅನಿಸ್ತು. ಯಾವುದೇ ರೀತಿಯ ಚರ್ಚೆ ಇಲ್ಲದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ, ಅಥವಾ ಯಾವುದೇ ರೀತಿಯ ಆರೋಪಗಳು ಇಲ್ಲದೆ ಒಬ್ಬ ಸಭಾಪತಿಯನ್ನ ಈ ರೀತಿ ಮೆಜಾರಿಟಿ ಇದೆ ಅನ್ನೋ ಒಂದು ಕಾರಣಕ್ಕೆ ಹಿಂಗೆ ಕಳಿಸ್ಕೊಟ್ಬಿಟ್ರು ಅನ್ನುವಂಥ ಆ ಒಂದು ಅಪಮಾನವನ್ನು ಅಥವಾ ಆ ಒಂದು ಅಪವಾದವನ್ನು ತಗೊಳ್ಳೋವಂತಹ ವಿಚಾರಕ್ಕೆ ಕಾಂಗ್ರೆಸ್ನವ್ರು ರೆಡಿ ಇದ್ದಾರಾ? ಈ ಫ್ರಂಟ್ ಲೈನ್ ಲೀಡರ್ಸ್ಗಂತೂ ಅದು ಖಂಡಿತ ಬೇಕಾಗಿಲ್ಲ ಪಾಟೀಲ್. ಅದನ್ನು ನೀವು ಸಿದ್ದರಾಮಯ್ಯವ್ರನ್ನ ತಗೊಳ್ಳಿ, ಡಿ ಕೆ ಶಿವಕುಮಾರ್ ಅವ್ರನ್ನ ತಗೊಳ್ಳಿ, ಯಾರು ಮುಂಚೂಣಿ ನಾಯಕರು ಅಂತ ಇದ್ದಾರಲ್ಲ ಅವರಿಗಂತೂ ಅದು ಬೇಕಾಗಿಲ್ಲ. ಅದು ಅವರ ಮೂಲಗಳೇ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅವರ ಆಪ್ತ ಮೂಲಗಳು. ಆದರೆ ಮೊದಲನೇ ಸಾಲನ್ನು ಬಿಡಿ, 2ನೇ ಸಾಲನ್ನು ಬಿಡಿ, 3ನೇ ಸಾಲು ಅಂತಲೂ ಒಂದಿರುತ್ತೆ. ಈಗ ಸಭಾಪತಿ ಸ್ಥಾನ ಬೇಡ, ಉಪಸಭಾಪತಿ ಸ್ಥಾನವೂ ಬೇಡ, ಕಡೆಗೊಂದು ಚೀಫ್ ವಿಪ್ ಪೋಸ್ಟ್ ಆದರೂ ನಮಗೆ ಸಿಗಲಿ ಅಂತ ಕಾಯ್ತಿರ್ತಾರಲ್ಲ, ಅವರೆಲ್ಲ ನಮಗೆ ಚೀಫ್ ವಿಪ್ ಪೋಸ್ಟ್ ಸಿಗಬೇಕು ಅಂದರೆ ಈಗಿರೋರು ಕೆಳಗಿಳಿಬೇಕು. ಹೇಗೆ? ಈಗ ಸಭಾಪತಿಯ ಬದಲಾವಣೆ, ಉಪಸಭಾಪತಿಯ ಬದಲಾವಣೆ, ಅದರ ಜೊತೆಗೆ ಚೀಫ್ ವಿಪ್ ಬದಲಾವಣೆ. ಇದು ಕೇವಲ ವಿಧಾನ ಪರಿಷತ್ತಿಗೆ ಅಷ್ಟೇ ಅಲ್ಲ ಸೀಮಿತ ಪಾಟೀಲ್ರೆ. ಇದನ್ನು ಮುಖ್ಯಮಂತ್ರಿಗಳೇ ಹೇಳ್ಬಿಟ್ಟಿದ್ದಾರೆ. ವಿಧಾನ ಸಭೆಯಲ್ಲೂ ಕೂಡ ಈಗ ಹೊಸ ಸಭಾಧ್ಯಕ್ಷರು ಬರಬೇಕಾಗಿದೆ. ಈಗ ಯು ಟಿ ಖಾದರ್ ಅವರು ಮಂತ್ರಿ ಆಗಿದ್ದಾಯಿತು. ಸೊ ಅಲ್ಲಿ ಒಬ್ಬರನ್ನು ತರಬೇಕು, ಅದಕ್ಕೆ ಒಬ್ಬರು ಡೆಪ್ಯೂಟಿ ಸ್ಪೀಕರ್ನ ತರಬೇಕು. ಅದಾದಮೇಲೆ ಅಲ್ಲೂ ಚೀಫ್ ವಿಪ್ ನೇಮಕ ಮಾಡಬೇಕು. ಈ ಎಲ್ಲ ಕಾರಣಕ್ಕಾಗಿ ಅಂದರೆ ಯಾರು ಆ ಚೀಫ್ ವಿಪ್ ಪೋಸ್ಟ್ ಮೇಲೆ ಕಂಡಿಟ್ಟಿದ್ದಾರಲ್ಲ ಅವರೆಲ್ಲ ಆಗಲಿ, ಏನು 14 ದಿನದ ನೋಟಿಸ್ ಕೊಟ್ಬಿಡೋಣ, ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿಬಿಡೋಣ
ಹಂಗೆ ಮಾಡ್ತೀವಿ ಅಂತ ಹೇಳಿದ ಕೂಡಲೇ ಅವ್ರು ರಾಜೀನಾಮೆ ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಎಲ್ಲ ಹಾಕೊಂಡಿದ್ದಾರೆ. ನೀವು ಹೇಳಿದ್ರಲ್ಲ ಒಂದು ಉದಾಹರಣೆ DS ಶಂಕರಮೂರ್ತಿ ಅವ್ರದ್ದು. ಅವ್ರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ರು, ಆದ್ರೆ ಅದು ಬಿದ್ದೋಯ್ತು 1 ಓಟಿಂದ. ಶಂಕರಮೂರ್ತಿ ಅವರೇ ಗೆದ್ರು ಪಾಟೀಲ್ರೆ. ಮತ್ತೆ ಇದೇ ಹೊರಟ್ಟಿ ಅವರ ವಿರುದ್ಧವೇ ಈ ರೀತಿಯ ಒಂದು ನಿರ್ಣಯ ತರಬೇಕು ಅಂತೇಳಿ ಬೆಳಗಾವಿ ಅಧಿವೇಶನದಲ್ಲಿ ಹೋದ ವರ್ಷ, ಬಹಳ ಹಿಂದೆ ಅಲ್ಲ ಪಾಟೀಲ್ರೆ, ಈಗ ನೀವು ನೆನಪಿರ್ಬೋದು, ಅವರಿಗೆ ಹೋದ ವರ್ಷ ಅವರ ಹಿರಿತನಕ್ಕೆ, ಅವರ ಸುದೀರ್ಘ ಅವಧಿಯ ಪರಿಷತ್ತಿನ ಅನುಭವವನ್ನು ಪರಿಗಣಿಸಿ ಅವರಿಗೆ ಸನ್ಮಾನ ಎಲ್ಲ ಮಾಡಿದ್ರು. ಹಾಗೆ ಸನ್ಮಾನ ಮಾಡಿದ ಸಂದರ್ಭದಲ್ಲೇ ಮತ್ತಿದೊಂದು ಅವಮಾನ ಅಂತೇಳಿ ಆಗ್ಲಿಕ್ಕೆ ಅವಕಾಶ ಇರಬಾರ್ದು ಅಂತೇಳಿ ಕೆಲವು ನಾಯಕರು ಅದನ್ನು ತರಲಿಕ್ಕೆ ಮುಂದಾದಾಗ ಅದನ್ನು ತಡೆ ಒಡ್ಡಲಾಯಿತು. ಯಾರು ನಾವು ಮುಂಚೂಣಿ ನಾಯಕರು ಅಂತ ಮಾತಾಡಿದ್ವಲ್ಲ, ಅವರೇ ಅದಕ್ಕೆ ತಡೆ ಒಡ್ಡಿದ್ರು. ಹಾಗೆ ತಡೆ ಒಡ್ಡಿದ ಕಾರಣಕ್ಕಾಗಿ ನೀವು ವಿಧಾನ ಪರಿಷತ್ನ ಇತಿಹಾಸ ನೋಡಿದ್ರೆ ಯಾರನ್ನೋ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿ ಇಳಿಸಿದ ಉದಾಹರಣೆ ಇಲ್ಲ. ಮಂಡನೆ ಮಾಡಿದ ಪ್ರಯತ್ನ ಆಗಿದೆ, ಮಂಡಿಸಲು ಪ್ರಯತ್ನವನ್ನು ಮಾಡಿದ್ದಾಗಿದೆ, ಆದರೆ ಇಳಿಸಿದಾರ ಕೇಳಿದ್ರೆ ಇದುವರೆಗೂ ಆಗಿಲ್ಲ. ಈ ಬಾರಿ ಬಹುಶಃ ನನಗನ್ಸುತ್ತೆ ಈ ಹೊರಟ್ಟಿ ಅವರ ಹಿರಿತನವನ್ನು ನಾವು ಗೌರವಿಸ್ತೀವಿ ಅಂತಲಿ ಓಪನ್ ಆಗಿ ಆ ನಾಯಕರೇ ಹೇಳ್ಬಿಟ್ಟಿರೋದ್ರಿಂದ, ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಆ ಹಂತಕ್ಕೆ ಹೋಗ್ಲಿಕ್ಕಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಅಂತಲಿ ಅದೇ ಮೂಲಗಳು ಹೇಳ್ತಾವೆ. ಬಟ್ ಒಂದು ಟೆಕ್ನಿಕಲ್ ರೀಸನ್ ಬಗ್ಗೆ ಮಾತಾಡಿ ನಾವು ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ. ಈಗ ಟೆಕ್ನಿಕಲ್ ರೀಸನ್ ಏನಂತಂದ್ರೆ, ನೀವು ಆರಂಭದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರಿ. ಪ್ರಾಣೇಶ್ ಅವರು ಉಪಸಭಾಪತಿ ಆಗಿದ್ದಂಥವ್ರು ಈಗ ಅವರು ಡಿಸ್ಕ್ವಾಲಿಫೈ ಆಗಿದ್ದಾರೆ. ಸೊ ಉಪಸಭಾಪತಿಯನ್ನ ತರಬೇಕು ಅಂತಂದ್ರೆ ಸಭಾಪತಿಯನ್ನು ಕೂಡ ಚೇಂಜ್ ಮಾಡಲೇಬೇಕು ಆಸ್ ಪರ್ ರೂಲ್ಸ್. ಸೊ ಬಹುಶಃ ಕಾಂಗ್ರೆಸ್ನವ್ರಿಗೆ ಈಗ ಸದ್ಯಕ್ಕೆ ಇದು ಒಂದು ಅವಕಾಶ ಆಗ್ಬೋದಾ ಅಂತ. ಕರೆಕ್ಟ್, ಅದೇ ನಾನು ಹೇಳ್ದಲ್ಲ, ಸಂದರ್ಭವೇ ಸನ್ನಿವೇಶವೇ ಅವರಿಗೆ ಈಗ ವರವಾಗಿ ಪರಿಣಮಿಸಿಬಿಟ್ಟಿದೆ ಅಂತೇಳಿ. ಈಗ ಪ್ರಾಣೇಶ್ ಅವ್ರ ಪಾಲಿಗೆ ಅದು ಶಾಪ. ಆದರೆ ಆ ಸನ್ನಿವೇಶ ಅವರು ಸದಸ್ಯತ್ವವನ್ನು ಕಳ್ಕೊಂಡಿದ್ದು ಏನಾಯಿತು, ಅವರ MLC ಸ್ಥಾನದ ಬಗ್ಗೆ ಚುನಾವಣೆ ಆದಾಗಲೇ ಗಾಯತ್ರಿ ಶಾಂತೇಗೌಡರು ಒಂದು ಕೇಸ್ ಹಾಕಿದ್ರು. ಆ ಕೇಸಲ್ಲಿ 6 ಓಟಿನ ಪ್ರಶ್ನೆ ಇತ್ತಲ್ಲಿ. ಯಾರು ನಾಮನಿರ್ದೇಶಿತ ಸದಸ್ಯರಿರ್ತಾರಲ್ಲ ಪುರಸಭೆಯಲ್ಲಿ, ಅವ್ರು ಹೋಗಿ ಓಟ್ ಹಾಕಿದ್ದಾರೆ, ನಾಮನಿರ್ದೇಶಿತರಿಗೆ ಅವಕಾಶ ಇಲ್ಲ ಅಂತೇಳಿ ಅದಿದ್ದ ಕೇಸು. ಅದು ಗಾಯತ್ರಿ ಶಾಂತೇಗೌಡರ ಪರವಾಗಾಯಿತು, ಪ್ರಾಣೇಶ್ ಸದಸ್ಯತ್ವ ಕಳ್ಕೊಂಡ್ಬಿಟ್ರು. ಈಗ ಅವರು ಸದಸ್ಯತ್ವವನ್ನೇ ಕಳ್ಕೊಂಡಿರೋದ್ರಿಂದ ಉಪಸಭಾಪತಿ ಅಲ್ವಲ್ಲ. ಹೀಗಾಗಿ ನೀವು ಹೇಳಿದ ಕರೆಕ್ಟ್. ನೀವು ಹೇಳಿದ ಹಾಗೆ ಈಗ ವಿಧಾನ ಮಂಡಲದ ನಿಯಮಾವಳಿಗಳ ಪುಸ್ತಕ ನೀವು ನೋಡಿದ್ರೆ ಆ ಪ್ರೊಸೀಜರ್ ಪ್ರಕಾರವೇ ಆಗಬೇಕು. ಹೀಗಾಗಿ ಈಗ ಏನು ಮಾಡ್ತಾರೆ, ಈಗ ಹೇಗಿದ್ರು ಈಗ ಉಪಸಭಾಪತಿಗಳದ್ದು ನಾವು ಚೇಂಜ್ ಮಾಡ್ತೀವಿ ಅಂದ್ಕೊಳ್ಳೆ ಸಭಾಪತಿಗಳು ಸಹಜವಾಗಿ ಏನು ಮಾಡ್ತಾರೆ, ಅವರೇ ಹಿಂದೆ ಸರಿದು ಬಿಡ್ತಾರೆ. ಯಾಕಂದ್ರೆ ನಂಬರ್ ಗೇಮ್ ಅಲ್ಲ ಪಾಟೀಲ್ ಇದು ಫೈನಲಿ. ಈಗ 37 ಇದೆ ಕಾಂಗ್ರೆಸ್ ಅವ್ರ ನಂಬರು, BJP JDS 2 ಸೇರಿದ್ರೆ 33. ಮೇಲ್ನೋಟಕ್ಕೆ ಕಾಣುವ ಹಾಗೆ 4 ನಂಬರ್ ಜಾಸ್ತಿ ಇದೆ. ಮತ್ತು ಇನ್ನೂ 5 ನಾಮನಿರ್ದೇಶಿತ ಸದಸ್ಯರನ್ನ ಈ ವಾರದಲ್ಲಿ ಆಯ್ಕೆ ಮಾಡ್ತಾರೆ. ಯಾರು, ಇದೇ ಸರ್ಕಾರ ಆಯ್ಕೆ ಮಾಡ್ಲಿಕ್ಕೆ ಅವಕಾಶ ಇದೆ. ಇವತ್ತಿಗೆ ಅವಕಾಶ, ಅವ್ರದ್ದು ಅವಧಿ ಮುಗಿತು 5 ಜನರದ್ದು. ಆ 5 ಸ್ಥಾನಗಳು BJP ಸರ್ಕಾರದಲ್ಲಿದ್ದಾಗ ನೇಮಕ ಮಾಡಿದ್ದು. ಈಗ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ಅವ್ರಿಗೆ ಅಧಿಕಾರ ಇದೆ. 37 + 5 ಎಲ್ಲಿಗೆ ಹೋಯ್ತು, 42 ಆಯ್ತು. ಈ ನಂಬರ್ ಕ್ಲಿಯರ್ ಆಗಿರೋದ್ರಿಂದ ಅವು ನಾಳೆ ಒಂದು ವೇಳೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ರು ಕೂಡ ಸರ್ಕಾರ ಗೆದ್ದು ಬಿಡುತ್ತೆ, ಹೊರಟ್ಟಿ ಅವ್ರು ಇಳಿಬೇಕಾಗುತ್ತೆ. ಆ ರೀತಿ ಇಳಿಯುವಂತ ಅವಕಾಶವನ್ನು ಅವ್ರು ಕೊಡೋದೇ ಇಲ್ಲ. ಅವರೇ ಗೌರವಯುತವಾಗಿ ಹೊರಟೋಗ್ತಾರೆ ಅನ್ನೋದು ಅದೇ ಪರಿಷತ್ತಿನ ಮೂಲಗಳು ಈಗ ನಮಗೆ ಮಾಹಿತಿಯನ್ನು ಕೊಡ್ತಾ ಇವೆ. ಈಗ ಈ ಟೆಕ್ನಿಕಲ್ ವಿಚಾರಗಳ ಮಧ್ಯೆ ಒಂದು ಮುಖ್ಯವಾದಂತಹ ಆಶ್ಚರ್ಯಕರ ವಿಚಾರವನ್ನು ನಾನು ಮರೆತುಬಿಟ್ಟೆ. ಒಂದು 10 ಸೆಕೆಂಡ್ ಅದ್ರ ಬಗ್ಗೆ ನೀವು ರಿಯಾಕ್ಟ್ ಮಾಡಿ ನೆಕ್ಸ್ಟ್ ಸ್ಟೋರಿಗೆ ಹೋಗ್ಬಿಡ್ತೀನಿ ನಾನು. ಈಗ ನಾವು ನೋಡಿದೀವಲ್ಲ, ಈಗ ರಾಜಕಾರಣದಲ್ಲಿರುವಂತಹ ರಾಜಕಾರಣಿಗಳ ಮನೆಯಲ್ಲಿ ಅವರ ಕುಟುಂಬಸ್ಥರು, ವಿಶೇಷವಾಗಿ ರಾಜಕಾರಣಿಗಳ ಧರ್ಮಪತ್ನಿ ಏನು ಕಂಡು ದೇವರಿಗೆ ಹರಕೆ ಹೊರತಿರ್ತಾರೆ. ನನ್ನ ಗಂಡ MLA ಆಗಲಿ, ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ರಾಜಕೀಯದಲ್ಲಿ ಉತ್ತುಂಗದ ಶಿಖರಕ್ಕೆ ಹೋಗಲಿ, ಯಾವ ರೀತಿ ಅಂದರೆ ಯಶಸ್ಸಿನ ಶಿಖರ ಇವ್ರದೇ ಆಗಲಿ ಅನ್ನೋ ರೀತಿಯೆಲ್ಲ ಹರಕೆಯನ್ನು ಹೊತ್ಕೊಳ್ತಿರ್ತಾರೆ. ಹೊರಟ್ಟಿಯವರ ಪತ್ನಿ ಮೇಡಮ್ ಅವರು ಯಾಕೆ ಹಿಂಗೆ ನನ್ನ ಗಂಡ ಸೋಲ್ಲಿ ಅಂತ ಹರಕೆ ಹೊತ್ತಿದ್ರು, ಅದಕ್ಕೊಂದು ವಿಚಾರ ಏನಾದರೂ ಹೇಳ್ಬೋದಾ? ಹೇಳ್ತೀನಿ ಪಾಟೀಲ್, ಏನು ಗೊತ್ತಾ, ನೀವು ಯಾವುದೇ ನಾಯಕರನ್ನ ತಗೊಳ್ಳಿ, ಈಗ ದೇವೇಗೌಡರನ್ನ ತಗೊಳ್ಳಿ, ಸಿದ್ದರಾಮಯ್ಯನವ್ರನ್ನ ತಗೊಳ್ಳಿ, DK ಶಿವಕುಮಾರ್ ಅವ್ರನ್ನ ತಗೊಳ್ಳಿ, ಎಲ್ಲ ನಾಯಕರು ಒಂದಲ್ಲ ಒಂದು ಹಂತದಲ್ಲಿ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ದಾರೆ. ಸೋಲನ್ನು ಕಂಡಾಗೆಲ್ಲ ಅವರಿಗೆ ಲೀಜರ್ ಪೀರಿಯಡ್, ಒಂದು 5 ವರ್ಷ ಮನೆಯವ್ರ ಜೊತೆ ಟೈಮ್ ಕಳೆಯೋಕ್ಕೆಲ್ಲ ಟೈಮ್ ಸಿಗುತ್ತೆ. ಆದರೆ ಹೊರಟ್ಟಿಯವ್ರ ವಿಶೇಷ ಏನು ಗೊತ್ತಾ, ಅವ್ರು ಫಸ್ಟ್ ಟೈಮ್ ಚುನಾವಣೆಯಲ್ಲಿ ನಿಂತಾಗಿಂದ ಇವತ್ತಿನವರೆಗೂ ಅವರು ಸೋತೇ ಇಲ್ಲ ಪಾಟೀಲ್ರೆ. 48 ವರ್ಷ ಸತತವಾಗಿ ನೀವು ಲೆಕ್ಕ ಹಾಕಿ, 8 ಟರ್ಮ್ ಅವ್ರದ್ದು, 6 ವರ್ಷ. ಆ ಲೆಕ್ಕದಲ್ಲಿ 48 ವರ್ಷ ಅವರು ವಿಧಾನ ಪರಿಷತ್ತಲ್ಲೇ ಇದ್ದಾರೆ, ಜನರ ಮಧ್ಯನೇ ಇದ್ದಾರೆ, ಚುನಾವಣೆ ನಿಂತಾಗೆಲ್ಲ ಗೆದ್ದಿದ್ದಾರೆ. ಹಿಂಗಾಗ್ಬಿಟ್ರೆ ಫ್ಯಾಮಿಲಿಗೆ ಟೈಮೇ ಸಿಗ್ತಾ ಇಲ್ಲ, ನಮಗೆ ಕೊಡ್ಲಿಕ್ಕೆ ನಮ್ಮ ಜೊತೆ ಇರೋದೇ ಇಲ್ಲ. ಯಾವಾಗ ನೋಡಿದ್ರು ಜನ, ಸದನ, ಪರಿಷತ್ತು, ವಿಧೇಯಕ ಇದನ್ನೇ ಮಾಡ್ಕೊಂಡಿರ್ತಾರೆ. ಕೆಲವು ಬಾರಿ ಮಿನಿಸ್ಟರ್ ಆಗಿದ್ರು, ಕೆಲವು ಸತಿ ಸಭಾಪತಿಗಳಾಗಿದ್ರು. ಹಿಂಗೆ ಆಗೋಯ್ತು. ನಮಗೊಂದು ಸ್ವಲ್ಪ ಟೈಮ್ ಕೊಡಕ್ಕೆ ಸಿಗ್ಲಪ್ಪ ದೇವ್ರೆ, ಹಿಂಗಾದ್ರೂ ಸಿಗ್ಲಿ, ಅವ್ರು ಸೋತ್ ಬಿಟ್ಟಾದ್ರೂ ಸಿಗ್ಲಿ, ನಮ್ಮ ಜೊತೆ ಇರಲಿ. ಅಂದ್ರೆ ಅದು ಹೆಂಗಂದ್ರೆ ಪಾಟೀಲ್ರೆ, ನಾಯಕನ ಅಂದರೆ ತನ್ನ ಪತಿಯ ಅಧಿಕಾರ ಹುದ್ದೆಗಿಂತಲೂ ನನಗೆ ನನ್ನ ಪತಿ ಬೇಕು, ಅವ್ರ ಆರೋಗ್ಯ ಬೇಕು, ಅವ್ರು ಚೆನ್ನಾಗಿರ್ಬೇಕಪ್ಪ ನಮ್ಮ ಜೊತೆ, ಅಷ್ಟಿದ್ರೆ ಸಾಕು, ನನಗೆ ಬೇರೆ ಏನು ಬೇಡ ಅನ್ನೋ ಮನಸ್ಥಿತಿ ಇದೆಯಲ್ಲ, ಭಾಳ ವಿಶೇಷ ಪಡಿಲ್ರೆ. ನೀವು ಇದನ್ನ ಲಾಸ್ಟಿಗೆ ಪಾಯಿಂಟ್ ತಗೊಂಡ್ರಲ್ಲ, ಇದು ನಾವು ಆ್ಯಕ್ಚುಲಿ ಸೀರಿಯಸ್ ಡಿಬೇಟ್ ಮದುವೆ ಮರೆತು ಬಿಟ್ಟಿದ್ವಿ. ಇದು ನಿಜವಾಗಿ ಹೇಳ್ತೀನಿ, ಭಾಳ ವಿಶೇಷ, ನಮ್ಮ ಒಳನೋಟದ ವಿಶೇಷವೇ ಈ ಒಂದು
ಪಾಯಿಂಟ್ ಪಾಟೀಲ್ರೆ. ಬಹುಶಃ ಅವ್ರ ಹರಕೆ ಈಗ ಈ ರೀತಿ ಫಲಿಸ್ತಾ ಇದೆ ಅಂತ ಅನ್ಕೋತೀನಿ. ಅಂದ್ರೆ ಒತ್ತಡ ಈ ರೀತಿ ಕಡಿಮೆ ಆಗ್ತಿದೆಯಲ್ಲ ಪಾಟೀಲ್ರೆ. ಈಗ ಸಭಾಪತಿ ಹುದ್ದೆಯಿಂದ ಸ್ವಲ್ಪ ಕೆಳಗೆ ಬಂದ್ರು ಅಂದ್ರೆ ಅಷ್ಟರ ಮಟ್ಟಿಗೆ ಒತ್ತಡ ಕಡಿಮೆ. ಸಭಾಪತಿ ಹುದ್ದೆಯ ಒತ್ತಡ ಇದೆಯಲ್ಲ, ಓಕೆ, ಅದ್ ನೀವು ಹೊರಟ್ಟಿಯವ್ರ ಜೊತೆ ಒಂದ್ಸತಿ ಮಾತಾಡಿ ನೋಡಿ, ಅವರೇ ಹೇಳ್ತಾರೆ, ನಿಮ್ಗೆ ಬಹಳ ಚೆನ್ನಾಗಿ ಹೇಳ್ತಾರೆ. ಖಂಡಿತವಾಗಿ. ಈಗ ನೆಕ್ಸ್ಟ್ ಅವ್ರಿಗೆ ಹೋಗೋಣ.